ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜೆಫ್ ಗೋಯಿನ್ಸ್ ಅವರ ದಿ ಆರ್ಟ್ ಆಫ್ ವರ್ಕ್ ಪುಸ್ತಕದ ಬಗ್ಗೆ ಮಾತಾಡೋಣ. ನಮ್ಮ ಕೆಲಸದಲ್ಲಿ ಬರೀ ಸಂಬಳಕ್ಕಿಂತ ಹೆಚ್ಚಿನದನ್ನ, ಒಂದು ಅರ್ಥವನ್ನ ಹುಡುಕ್ತಿರೋ ನಮ್ಮೆಲ್ಲರಿಗೂ ಇದೊಂದು ಅದ್ಭುತ ಗೈಡ್. ಬನ್ನಿ ಶುರು ಮಾಡೋಣ. ಜೀವನದಲ್ಲಿ ಇದಕ್ಕಿಂತಲೂ ಏನೋ ದೊಡ್ಡದನ್ನ ಮಾಡೋಕ್ ನಾವು ಹುಟ್ಟಿದ್ದು ಅಂತ ಈ ಭಾವನೆ ಯಾವತ್ತಾದ್ರೂ ಬಂದಿದ್ಯಾ? ಒಳಗಿಂದ ಒಂದು ಸಣ್ಣ ಧ್ವನಿ, ಏನೋ ಒಂದು ಮಿಸ್ಸಿಂಗ್ ಅಂತ ಪಿಸುಗುಟ್ಟದ ಹಾಗೆ ಅಲ್ವಾ? ಬಹುಶಃ ನಮ್ಮ ಜೀವನದ ಉದ್ದೇಶಕ್ಕಾಗೇ ನಮ್ಮ ಹುಡುಕಾಟ ಶುರುವಾಗೋದೇ ಇಲ್ಲಿಂದ. ಈ ಪುಸ್ತಕ ಇದೆಯಲ್ಲ, ಇದೇ ಭಾವನೆಯನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತಂದ್ರೆ, ನಿಮ್ಮೊಳಗೆ ಯಾವಾಗಲೂ ಏನೋ ಒಂದಿರುತ್ತೆ. ಜೀವನದ ಶಾಂತ ಕ್ಷಣಗಳಲ್ಲಿ ಪಿಸುಗುಟ್ಟುವ ಒಂದು ಸಣ್ಣ ಧ್ವನಿ ಬದುಕಲಾಗಲ ಜೀವನದ ನೆರಳಿನೊಂದಿಗೆ ನಿಮ್ಮನ್ನು ಕಾಡುತ್ತಿರುತ್ತದೆ. ನೋಡಿ, ಈ ಸಣ್ಣ ಧ್ವನಿ ಅಂತ ನಾವು ಸುಲಭವಾಗಿ ತಳ್ಳಿ ಹಾಕ್ತೀವಲ್ಲ, ಅದೇ ನಮ್ಮ ಜೀವನದ ಒಂದು ದೊಡ್ಡ ಬದಲಾವಣೆಗೆ ಮೊದಲ ಹೆಜ್ಜೆ ಆಡಬಹುದು. ಸರಿ, ಹಾಗಾದ್ರೆ ಈ ನಮ್ಮ ಜೀವನೋದ್ದೇಶ ಅಥವಾ ಆ ಕಾಲಿಂಗ್ ಅಂತ ಹೇಳ್ತೀವಲ್ಲ, ಅದನ್ನ ಕಂಡುಹಿಡಿಯೋದು ಹೇಗೆ? ಇಲ್ಲೇ ನೋಡಿ, ಪುಸ್ತಕ ಒಂದು ಅಚ್ಚರಿಯ ಒಂದು ಡಿಫ್ರೆಂಟ್ ಐಡಿಯಾನ ಮುಂದಿಡುತ್ತೆ. ಇದು ಪರ್ಫೆಕ್ಟ್ ಪ್ಲಾನ್ ಮಾಡೋದ್ರ ಬಗ್ಗೆ ಅಲ್ಲ, ಬದಲಿಗೆ ಒಂದು ದಾರಿಯಲ್ಲಿ ನಡೆಯಕ್ಕೆ ಸಿದ್ಧವಾಗೋದ್ರ ಬಗ್ಗೆ. ಪುಸ್ತಕದಲ್ಲಿ ವೊಕೇಶನ್ ಅನ್ನೋ ಪದಕ್ಕೆ ಒಂದು ತುಂಬಾನೇ ಪವರ್ಫುಲ್ ಆದ ಹೊಸ ಅರ್ಥವನ್ನೇ ಕೊಡ್ತಾರೆ. ಇದು ಕರೆಯುವುದು ಅನ್ನೋ ಅರ್ಥ ಬರೋ ಲ್ಯಾಟಿನ್ ಪದ ವೊಕೇರ್ ಇಂದ ಬಂದಿರೋದು. ಅಂದ್ರೆ ಇದು ಬರೀ ಒಂದು ಕೆಲಸ ಅಲ್ಲ, ಸಂಬಳ ತರುವ ಉದ್ಯೋಗ ಅಷ್ಟೇ ಅಲ್ಲ, ಬದಲಿಗೆ ನಮ್ಮನ್ನ ಒಂದು ದೊಡ್ಡ ಉದ್ದೇಶಕ್ಕೆ ಕರೆಯೋ ಒಂದು ಶಕ್ತಿ. ಅಂಡ್ ಇಂಟ್ರೆಸ್ಟಿಂಗ್ ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಇದೆ ಅಂತ ಪುಸ್ತಕ ಹೇಳುತ್ತೆ. ಇಲ್ಲೇ ನೋಡಿ, ಪುಸ್ತಕ ಒಂದು ತುಂಬಾನೇ ಇಂಪಾರ್ಟೆಂಟ್ ವ್ಯತ್ಯಾಸವನ್ನ ತೋರಿಸುತ್ತೆ. ಜೀವನ ಯೋಜನೆ ಅಂದ್ರೆ ಲೈಫ್ ಪ್ಲಾನ್, ಮತ್ತೆ ಜೀವನ ಮಾರ್ಗ ಅಂದ್ರೆ ಲೈಫ್ ಪಾತ್. ಒಂದ್ ಕಡೆ ಲೈಫ್ ಪ್ಲಾನ್ ಅನ್ನೋದು ತುಂಬಾನೇ ಕಟ್ಟುನಿಟ್ಟಾದ, ಮೊದಲೇ ಎಲ್ಲ ಡಿಸೈಡ್ ಮಾಡಿದಂಥ ಒಂದು ಸ್ಟ್ರೇಟ್ ರೋಡ್. ಆದ್ರೆ ಇನ್ನೊಂದ್ ಕಡೆ ಲೈಫ್ ಪಾತ್ ಅನ್ನೋದು ಅನಿರೀಕ್ಷಿತ ತಿರುವುಗಳಿಂದ ತುಂಬಿದ ದಾರಿ. ಅಲ್ಲಿ ಏನ್ ಬೇಕಾದರೂ ಆಗ್ಬೋದು, ನಾವದಕ್ಕೆ ಹೇಗೆ ಪ್ರತಿಕ್ರಿಯೆ ಮಾಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ. ಇನ್ನೊಬ್ಬ ಖ್ಯಾತ ಲೇಖಕ ಕ್ರಿಸ್ ಗಿಲ್ಲಿಬೋ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇದು ನಿಜ ಜೀವನದ ಒಂದು ನಿಧಿ ನಕ್ಷೆ ಇದ್ದ ಹಾಗೆ, ನಾವು ಬದುಕಬೇಕಾಗಿದ್ದ ಜೀವನದ ಕಡೆಗೆ ನಮ್ಮನ್ನ ಕರೆದೊಯ್ಯಬಲ್ಲದು ಅಂತ. ಕೇಳಕ್ಕೆ ಒಂಥರ ಸಾಹಸಮಯ ಪಯಣದ ಹಾಗೆ ಅನ್ಸುತ್ತೆ ಅಲ್ವಾ? ಸರಿ, ಈ ಪ್ರಯಾಣವನ್ನ ಶುರು ಮಾಡೋದು ಹೇಗೆ? ಮೊದಲನೇ ಸ್ಟೆಪ್ ಅದು ಸಿದ್ಧತೆ. ಇದು ಒಂದೇ ಸಾರಿ ದೊಡ್ಡ ಜಿಗಿತ ಮಾಡೋದ್ರ ಬಗ್ಗೆ ಅಲ್ಲ, ಬದಲಿಗೆ ಸಣ್ಣ ಸಣ್ಣ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಹೆಜ್ಜೆಗಳನ್ನ ಇಟ್ಟು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೊಳ್ಳೋದ್ರ ಬಗ್ಗೆ. ಈ ಸಿದ್ಧತೆಯ ಹಂತದಲ್ಲಿ 3 ಮುಖ್ಯ ಘಟ್ಟಗಳನ್ನ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಮೊದಲನೇದು ಅವೇರ್ನೆಸ್, ಅಂದರೆ ಜಾಗೃತಿ. ನಮ್ಮ ಜೀವನದ ಅನುಭವಗಳು, ನಮ್ಮ ಆಸಕ್ತಿಗಳು, ಇದೆಲ್ಲ ನಮಗೆ ಏನ್ ಹೇಳೋಕೆ ಟ್ರೈ ಮಾಡ್ತಿದೆ ಅಂತ ಗಮನ ಇಟ್ಟು ಕೇಳಿಸ್ಕೊಳ್ಳೋದು. ಎರಡನೆಯದು ಶಿಷ್ಯತ್ವ ಅಥವಾ ಅಪ್ರೆಂಟಿಶಿಪ್, ಅಂದರೆ ನಮ್ಮ ದಾರಿಯಲ್ಲಿ ಆಕಸ್ಮಿಕವಾಗಿ ಬರುವ ಗುರುಗಳನ್ನ, ಮೆಂಟರ್ಗಳನ್ನ ಗುರುತಿಸೋದು. ಮತ್ತು ಮೂರನೇದು ತುಂಬಾನೇ ಮುಖ್ಯವಾದದ್ದು ಅಭ್ಯಾಸ, ಪ್ರಾಕ್ಟೀಸ್. ಇದು ಸುಲಭದ ಪ್ರಾಕ್ಟೀಸ್ ಅಲ್ಲ, ಕಷ್ಟ ಅನ್ಸಿದ್ರೂ ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ನಮ್ಮನ್ನ ನಾವು ಮೀರಿ ಬೆಳೆಯೋಕೆ ಹೆಲ್ಪ್ ಮಾಡುವಂತ ಪ್ರಾಕ್ಟೀಸ್. ಪುಸ್ತಕದಲ್ಲಿ ಹೇಳೋ ಹಾಗೆ ನಿಜವಾದ ಬೆಳವಣಿಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅದು ಉದ್ದೇಶಪೂರ್ವಕ ಅಥವಾ ಕೆಲವೊಮ್ಮೆ ನೋವಿನ ಅಭ್ಯಾಸದಿಂದ ಮಾತ್ರ ಸಾಧ್ಯ. ನಿಮಗೆ ಗೊತ್ತಿರ್ಬೋದು 10,000 ಗಂಟೆಗಳ ನಿಯಮ ಅಂತ. ಹಾಗೇನೆ ಯಾವುದರಲ್ಲಾದ್ರೂ ಪಾಂಡಿತ್ಯ ಗಳಿಸೋಕೆ ಸಮಯ ಮತ್ತು ಶ್ರಮ ಎರಡೂ ಬೇಕೇ ಬೇಕು. ಬ್ರ್ಯಾಂಡಿ ಅನ್ನೊಬ್ರು ಓದುಗರ ಅನುಭವ ಇದನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಜೀವನದಲ್ಲಿ ಎಲ್ಲೋ ಸ್ಟಕ್ ಆಗಿದ್ದೀನಿ ಅಂತ ಅನಿಸಿದ್ರೆ ಈ ಪುಸ್ತಕ ಓದಿ. ಇದು ನಿಮ್ಮನ್ನ ಆ ಸ್ಥಿತಿಯಿಂದ ಹೊರಗೆ ತರೋಕ್ಕೆ ಪ್ರಾಕ್ಟಿಕಲ್ ಸ್ಟೆಪ್ಸ್ ಕೊಡುತ್ತೆ ಅಂತ. ಸೊ ಇದೇ ನೋಡಿ ಈ ಪುಸ್ತಕದ ನಿಜವಾದ ಶಕ್ತಿ, ನಮ್ಮ ಡೈಲಿ ಲೈಫ್ ಗೊಂದಲಗಳಿಗೆ ಒಂದು ದಾರಿ ತೋರಿಸೋದು. ಓಕೆ, ಸಿದ್ಧತೆ ಆಯಿತು. ಈಗ ಮುಂದಿನ ಹಂತ ಕ್ರಿಯೆಯ ಹಂತ. ಇದು ಪ್ರಯಾಣದ ಅತ್ಯಂತ ಆಕ್ಟಿವ್ ಆ್ಯಂಡ್ ಹೌದು, ಕೆಲವೊಮ್ಮೆ ತುಂಬಾನೇ ಗೊಂದಲಮಯವಾದ ಭಾಗ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡೋದು ಮತ್ತೆ ಫೇಲ್ ಆಗೋದು ಎರಡೂ ಕೂಡ ಅನಿವಾರ್ಯ. ಈ ಪುಸ್ತಕದಲ್ಲಿರೋ ಒಂದು ಗೋಲ್ಡನ್ ನಗಟ್ ಅಂದ್ರೆ ಇದೆ. ಕ್ಲಾರಿಟಿ ಬರೋದು ಆಕ್ಷನಿಂದ, ಬರೀ ಯೋಚನೆಯಿಂದಲ್ಲ. ನಾವೊಂದು ಹೆಜ್ಜೆ ಮುಂದಿಟ್ಟಾಗ ಮಾತ್ರನೇ ಮುಂದಿನ ದಾರಿ ನಮಗೆ ಕಾಣಿಸೋಕೆ ಶುರುವಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟು, ಅಡೆತಡೆಗಳು ಬಂದಾಗ ಅದನ್ನ ಹೊಡೆದುಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ಅದರ ಸುತ್ತ ದಾರಿ ಬದಲಾಯಿಸಬೇಕು. ಅದನ್ನೇ ಪಿವೋಟ್ ಅನ್ನೋದು. ಅಂಡ್ ತುಂಬಾನೇ ಮುಖ್ಯವಾಗಿ, ಸೋಲು ನಮ್ಮ ಶತ್ರು ಅಲ್ಲ, ಅದು ನಮ್ಮ ಫ್ರೆಂಡ್. ಪ್ರತಿಯೊಂದು ಫೇಲಿಯರ್ ಕೂಡ ಹೊಸದನ್ನ ಕಲಿಯೋಕೆ ಸಿಕ್ಕ ಒಂದು ಅವಕಾಶ ಅಷ್ಟೇ. ಇಲ್ಲಿ ಪೋರ್ಟ್ಫೋಲಿಯೋ ಲೈಫ್ ಅನ್ನೋ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅನ್ನ ಪರಿಚಯ ಮಾಡ್ತಾರೆ. ಅಂದ್ರೆ ನಮ್ಮ ಕೆಲಸವನ್ನ ಒಂದೇ ಒಂದು ಉದ್ಯೋಗ ಅಂತ ನೋಡೋ ಬದಲು ನಮ್ಮ ಲೈಫನ್ನ ರೂಪಿಸೋ ಬೇರೆ ಬೇರೆ ಚಟುವಟಿಕೆಗಳ ಒಂದು ಕಲೆಕ್ಷನ್ ಅಂತ ನೋಡೋದು. ಇದರಲ್ಲಿ ನೋಡಿ, ಸಂಬಳ ಬರೋ ಕೆಲಸ ಇರ್ಬೋದು, ನಮ್ದೇ ಸ್ವಂತ ಕೆಲಸ ಇರ್ಬೋದು, ಮನೆಗೆಲ್ಸ ಇರ್ಬೋದು, ಹೊಸದನ್ನ ಕಲಿಯೋದು ಅಷ್ಟೇ ಅಲ್ಲ, ಸಮಾಜಕ್ಕೆ ನಮ್ಮ ಕಡೆಯಿಂದ ಕೊಡುಗೆ ಕೊಡೋದು ಎಲ್ಲವೂ ಸೇರಿದೆ. ಸರಿ, ಈಗ ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೀವಿ.
ಈ ಇಡೀ ಜರ್ನಿಯ ಅಲ್ಟಿಮೇಟ್ ಗೋಲ್ ಏನು? ಬರೀ ಕೆಲಸ ಮಾಡೋದಾ? ಇಲ್ಲ, ಅದಕ್ಕಿಂತ ದೊಡ್ಡದು. ಒಂದು ಪರಂಪರೆಯನ್ನ, ಒಂದು ಲೆಗಸಿಯನ್ನ ಬಿಟ್ಟು ಹೋಗೋದು. ಪುಸ್ತಕದ ಫೈನಲ್ ಆರ್ಗ್ಯುಮೆಂಟ್ ತುಂಬಾನೇ ಡೀಪ್ ಆಗಿದೆ. ನಮ್ಮ ಜೀವನೋದ್ದೇಶ ಅಂದ್ರೆ ನಾವು ಏನು ಮಾಡ್ತೀವಿ ಅನ್ನೋದು ಮಾತ್ರ ಅಲ್ಲ, ಬದಲಿಗೆ ಆ ಕೆಲಸದ ಮೂಲಕ ನಾವು ಯಾರಾಗ್ತೀವಿ ಅನ್ನೋದು. ಇದು ನಮ್ಮ ಅಚೀವ್ಮೆಂಟ್ಸ್ಗಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವದ ವಿಕಾಸದ ಬಗ್ಗೆ ಮಾತಾಡುತ್ತೆ. ಲಿಯೋನಾರ್ಡೋ ಡಾ ವಿಂಚಿಯ ಒಂದು ಮಾತು ಈ ಐಡಿಯಾನ ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ. ಕಲೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ, ಕೇವಲ ಕೈ ಬಿಡಲ್ಪಡುತ್ತದೆ ಅಂತ. ಹೌದು ತಾನೆ? ಹಾಗೇನೆ ನಮ್ಮನ್ನು ನಾವು ರೂಪಿಸ್ಕೊಳ್ಳೋ ಈ ಕೆಲಸ ಇದೆಯಲ್ಲ, ಇದು ಜೀವನ ಪೂರ್ತಿ ನಡೆಯೋ ಒಂದು ಸುಂದರವಾದ ಪ್ರಕ್ರಿಯೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ. ನಮ್ಮೊಳಗಿನಿಂದ ನಮ್ಮ ಜೀವನ ನಮ್ಗೆ ಏನು ಹೇಳೋ ಪ್ರಯತ್ನ ಮಾಡ್ತಿದೆ? ಆ ಸಣ್ಣ ಧ್ವನಿಯನ್ನ ನಾವು ಕೇಳಿಸ್ಕೊಳ್ತಿದ್ದೀವಾ? ಇದ್ರ ಬಗ್ಗೆ